ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಹೊಸ ಕ್ರೋಶಾ ಡಿಸೈನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಸೀರೆ ಬಂದು ಪರ್ಪಲ್ ವಿತ್ ರಾಮ ಗ್ರೀನ್ ಕಲರ್ ಐತ್ರಿ. ಪಲ್ಲು ಬಂದು ರಾಮ ಗ್ರೀನ್ ಐತಿ. ಇಲ್ಲಿ ನೋಡ್ರಿ, ಇದು ವಿಡಿಯೋ ಕ್ಯಾಮ್ರಾ ಒಳಗೆ ಹೆಂಗೆ ಕಾಣಿಸಾಗ್ತೈತೆ ಕಲರ್. ಇದು ಪರ್ಪಲ್ ಮತ್ತು ರಾಮ ಗ್ರೀನ್ ಐತ್ರಿ. ಇಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿನಿ. ಈಗ 6 ಎಳೆ ದಾರಾನ ರೆಡಿ ಮಾಡಿ ಇಟ್ಕೊಂಡಿನಿ. ಫಸ್ಟ್ ಸ್ಟೆಪ್ ತೋರಿಸ್ತೀನಿ ನಾನು ನಿಮಗೆ. ಇದು ಕ್ರೋಶಾ ಹಾಕಕ್ಕೆ ಬಂದವರು ಈಸಿಯಾಗಿ ಹಾಕ್ಬೋದು. ಸಿಂಪಲ್ ಸ್ಟೆಪ್ ಐತ್ರಿ. ಫಸ್ಟ್ ಸ್ಟೆಪ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ಫಸ್ಟ್ ಸ್ಟೆಪ್ ಹಾಕಕ್ಕೆ ನಾ ಪರ್ಪಲ್ ಕಲರ್ ಥ್ರೆಡ್ನ 6 ಎಳೆ ದಾರಾನ ರೆಡಿ ಮಾಡಿ ಇಟ್ಕೊಂಡಿನಿ. ನೀಡಲ್ ನಂಬರ್ 8 ತೊಗೊಂಡಿನಿ ರೀ. ನೋಡಿರಿ, ಫಸ್ಟಿಗೆ ಸೀರೆಗೆ ಲಾಕ್ ಮಾಡ್ತೀನಿ. ಇದು 3 ಸ್ಟೆಪ್ ಐತ್ರಿ, ಆದರೂ ಈಸಿ ಐತ್ರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಸೀರೆಗೆ ಒಂದು ಸರ್ತಿ ಲಾಕ್ ಮಾಡೀನಿ, ಮತ್ತು ಅದ್ರ ಪಕ್ಕನ ಇನ್ನೊಂದು ಸರ್ತಿ ಲಾಕ್ ಮಾಡ್ತೀನಿ ರೀ. ನೋಡಿರಿ, ಸೀರೆಗೆ ಈ ರೀತಿ 2 ಸಲ ಲಾಕ್ ಮಾಡೀನಿ. ಈಗ 5 ಚೈನ್ ಹಾಕ್ತೀನಿ ರೀ ಇದಕ್ಕೆ. ನೋಡಿರಿ, ಈ ರೀತಿ 5 ಚೈನ್ ಹಾಕಿ ಇದು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿರಿ. ಅಂದ್ರೆ ಸೀರೆ ಸುಕ್ ಬರೋದಿಲ್ಲ ರೀ, ನೀಟಾಗಿ ಡಿಸೈನ್ ಬರುತ್ತೆ ನಿಮಗೆ. ಈ ರೀತಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿರಿ. ಸ್ಟಾರ್ಟಿಂಗಲ್ಲಿ 2 ಸರ್ತಿ ಲಾಕ್ ಮಾಡಿ 5 ಚೈನ್ ಹಾಕೀನಿ ರೀ. ಈಗ 7 ಚೈನ್ ಹಾಕ್ತೀನಿ ನೋಡಿರಿ. ನೋಡಿರಿ, ಈ ರೀತಿ 7 ಚೈನ್ ಹಾಕಿ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಡ್ರಿ. ಈ 5 ಚೈನ್ ಡಿಸ್ಟೆನ್ಸ್ ಎಷ್ಟು ಲಾಕ್ ಮಾಡಿವಲ್ರಿ, ಇದಿಷ್ಟ ಡಿಸ್ಟೆನ್ಸನ್ನು ಲಾಕ್ ಮಾಡಿರಿ. ಅಂದರೆ ಸ್ವಲ್ಪ ಇದು ಯು ಶೇಪ್ನಾಗ ಬರಲ್ರಿ. ಇದು ಇಲ್ಲಿ ಆರ್ಚ್ ಬರ್ತೈತೆ ರೀ. ಇದು 7 ಚೈನ್ ಹಾಕಿ 5 ಚೈನದ್ದು ಎಷ್ಟು ಡಿಸ್ಟೆನ್ಸ್ ಐತಲ್ರಿ ಅಷ್ಟು ಡಿಸ್ಟೆನ್ಸಿಗೆನ ಲಾಕ್ ಮಾಡಿರಿ. ಸ್ವಲ್ಪ ಈ ರೀತಿ ಯು ಶೇಪ್ ಒಳಗೆ ಬರುವಂಗೆ ಲಾಕ್ ಮಾಡಿರಿ. ಮತ್ತು 5 ಚೈನ್. ಮತ್ತು 5 ಚೈನ್ ಹಾಕಿ ಕರೆಕ್ಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿರಿ. ಮತ್ತು 7 ಚೈನ್. ಚೈನ್ ಹಾಕಿ ಮತ್ತು 5 ಚೈನದ್ದು ಎಷ್ಟು ಡಿಸ್ಟೆನ್ಸ್ ಐತಲ್ರಿ ಅಷ್ಟು ಸ್ವಲ್ಪ ಈ ರೀತಿ ಒಳಗೆ ತೊಗೊಂಡು ಲಾಕ್ ಮಾಡಿರಿ. ನೋಡಿರಿ, ಫಸ್ಟ್ ಸ್ಟೆಪ್ ಇಷ್ಟೇ ರೀ. ಇದು 5 ಚೈನ್ 7 ಚೈನ್ ಹಾಕ್ಕೊಂಡು ಮತ್ತು ಇದು ಸ್ವಲ್ಪ ಒಳಗೆ ತೊಗೊಂಡು ಲಾಕ್ ಮಾಡಿರಿ. ಮತ್ತು 5 ಚೈನ್ ಮತ್ತು 7 ಚೈನ್ ಹಾಕಿ ಮತ್ತು ಸ್ವಲ್ಪ ಒಳಗೆ ತೊಗೊಂಡು ಈ ರೀತಿ ಯು ಶೇಪ್ ಬರುವಂಗೆ ಲಾಕ್ ಮಾಡ್ಕೊರಿ. ಫಸ್ಟ್ ಸ್ಟೆಪ್ ಇಷ್ಟೇ ಕಂಟಿನ್ಯೂ ಮಾಡಿರಿ ಪೂರ್ತಿ ಸೀರೆ ಎಂಡ್ವರೆಗೂ. 5 ಚೈನ್ 7 ಚೈನ್ 5 ಚೈನ್ 7 ಚೈನ್ ಇದೇ ರೀತಿ ಕಂಟಿನ್ಯೂ ಮಾಡಿರಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ, ಫಸ್ಟ್ ಸ್ಟೆಪ್ ಈ ರೀತಿ ಹಾಕ್ಕೊಂಡು ಪೂರ್ತಿ ಎಂಡ್ವರೆಗೂ ಕಂಪ್ಲೀಟ್ ಮಾಡೀನಿ. 5 ಚೈನ್ ಮತ್ತು 7 ಚೈನ್ ಹಾಕಿ ಸ್ವಲ್ಪ ಇದನ್ನು ಲೂಸಾಗಿ ಈ ರೀತಿ ಯು ಶೇಪ್ ಬರುವಂಗೆ ಹಾಕೋಬೇಕ್ರಿ. ನೋಡಿರಿ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗೈತಿ. ಇಲ್ಲಿ ನೋಡಿರಿ, ಸೆಕೆಂಡ್ ಸ್ಟೆಪ್ ಅದೇ ಪರ್ಪಲ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡು ಈ ರೀತಿ ಆರ್ಚ್ ಬರ್ತೈತೆ ರೀ. ಇಲ್ಲಿ ನೋಡಿರಿ, ಸ್ವಲ್ಪ ಹಾಕೊಂಬಂದೀನಿ. ನೆಕ್ಸ್ಟ್ ಇದು ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ, ಸ್ಟಾರ್ಟಿಂಗಲ್ಲೇ 5 ಚೈನ್ ಮತ್ತು 7 ಚೈನ್ ಹಾಕ್ಕೊಂಡು ಬಂದಿದ್ದೀವಲ್ರಿ. ಈ 5 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿರ್ತೀವಲ್ರಿ, ಇಲ್ಲೇ ಇದೇ ಲಾಕ್ ಒಳಗಣ ಲಾಕ್ ಮಾಡ್ಬೇಕ್ರಿ. ಸೆಕೆಂಡ್ ಸ್ಟೆಪ್ ಇಲ್ಲಿ ಲಾಕ್ ಮಾಡಿ ಈ 5 ಚೈನ್ ಒಳಗೆ ಒಂದು ಲಾಕ್ ಮಾಡ್ಕೋಬೇಕ್ರಿ. ಮತ್ತೆ 5 ಚೈನ್ ಒಳಗೆ ಒಂದು ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶಾ ಹಾಕ್ಬೇಕು. ಈ 5 ಚೈನ್ ಒಳಗೆ ಇನ್ನೊಂದು ಸಿಂಗಲ್ ಕ್ರೋಶಾ ಹಾಕ್ಬೇಕ್ರಿ. ಸಿಂಗಲ್ ಕ್ರೋಶಾ ಹಾಕಿ ಇಲ್ಲಿಂದ ಆರ್ಚ್ ಬರ್ತೈತೆ ರೀ. ಸೂಜಿ ಮೇಲೆ ಒಂದು ಸರ್ತಿ ಈ ರೀತಿ ದಾರ ತೊಗೊಂಡು ಈ 7 ಚೈನ್ ಹಾಕಿವಲ್ರಿ ಇದ್ರೊಳಗೆ ಹೋಗಿ ನೋಡಿರಿ, ಸೂಜಿ ಮೇಲೆ 3 ಸರ್ತಿ ದಾರ ಐತಿ.
ಈಗ 2ರಲ್ಲಿ 1 2ರಲ್ಲಿ 1 ಈ ರೀತಿ ಸಿಂಗಲ್ ಕ್ರೋಶ ಹಾಕಬೇಕ್ರಿ ನೋಡಿರಿ. ಈ ರೀತಿ ಸಿಂಗಲ್ ಕ್ರೋಶ 12 ಕಂಬ ಹಾಕಬೇಕ್ರಿ ಇದ್ರೊಳಗೆ. ಈ ಕಂಬನ ಸ್ವಲ್ಪ ಜಾಸ್ತಿ ಉದ್ದ ಮಾಡಬೇಡ್ರಿ, ಸ್ವಲ್ಪ ಶಾರ್ಟ್ನಾಗ ಇರಲಿ ಇದು. ಈ 7 ಚೈನದ ಗ್ಯಾಪ್ ಏನೈತಲ್ರಿ ಇದ್ರೊಳಗೆ 12 ಕಂಬ ಸಿಂಗಲ್ ಕ್ರೋಶ ಹಾಕಬೇಕ್ರಿ. ಇಲ್ಲಿ ನೋಡ್ರಿ ಇದ್ರೊಳಗೆ 12 ಕಂಬ ಹಾಕೀನಿ. ಈ 12 ಕಂಬ ಹಾಕಿದ ಮೇಲೆ ಈ 5 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಬೇಕ್ರಿ. ಇಲ್ಲಿ ಈ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡಿ ಅದ್ರ ಪಕ್ಕನ ಇನ್ನೊಂದು ಸಿಂಗಲ್ ಕ್ರೋಶ ಹಾಕಬೇಕ್ರಿ. ಇದು ಒಂದು ಆರ್ಚ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು ರೀ. ಇಲ್ಲಿ 5 ಚೈನ್ ಇಲ್ಲಿ ಲಾಕ್ ಮಾಡಿ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಿದ್ದೀವಲ್ರಿ. ಮತ್ತು ಈ 5 ಚೈನ್ ಒಳಗೆ ಇಲ್ಲಿ ಒಂದು ಲಾಕ್ ಮಾಡಿ ಮತ್ತು ಅದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶ ಹಾಕಿದ್ವಿ. ಇದೊಂದು ಆರ್ಚ್ ಕಂಪ್ಲೀಟ್ ಆಯ್ತು ರೀ. ಮತ್ತು ಇಲ್ಲಿಂದನೇ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಮತ್ತು ಈ ಗ್ಯಾಪ್ ಒಳಗೆ 7 ಚೈನ್ ಗ್ಯಾಪ್ ಒಳಗೆ ಮತ್ತು 12 ಕಂಬ ಹಾಕ್ಬೇಕ್ರಿ, ಸಿಂಗಲ್ ಕ್ರೋಶ ಹಾಕಬೇಕು. ಈಸಿ ಐತ್ರಿ ಈ ಸ್ಟೆಪ್. ಇದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬರ್ತೈತೆ ರೀ. ಇದು ಬೀಡ್ಸ್ ಹಾಕಿ ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿ ಇನ್ನೊಂದು ಸ್ಟೆಪ್ ಹಾಕ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ 12 ಕಂಬ ಹಾಕಿ ಮತ್ತು ಈ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ಒಂದು ಲಾಕ್ ಮಾಡಿ ಅದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶ ಹಾಕಿದ್ರೆ ಮತ್ತು ನೆಕ್ಸ್ಟ್ ಇಲ್ಲಿ ಆರ್ಚ್ ಬರ್ತೈತೆ ರೀ. ಇದೇ ರೀತಿ ಇದನ್ನ ಎಂಡ್ವರೆಗೂ ಕಂಪ್ಲೀಟ್ ಮಾಡಿರಿ. ಇಲ್ಲಿ ನೋಡಿರಿ ಇದು ಆರ್ಚ್ ಸೆಕೆಂಡ್ ಸ್ಟೆಪ್ಪು ಪೂರ್ತಿ ಈ ರೀತಿಯಾಗಿ ಆರ್ಚ್ ಬರ್ತೈತಿ. ಪೂರ್ತಿ ಎಂಡ್ವರೆಗೂ ಹಾಕೊಂಬಂದೀನಿ ನೋಡಿರಿ. ಈಗ ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ ನೆಕ್ಸ್ಟ್ ಸ್ಟೆಪ್ ಹಾಕೋಕ್ಕೆ ನಾನು 6 ಎಳೆ ದಾರಾನ ರೆಡಿ ಮಾಡಿ ಇಟ್ಕೊಂಡೀನಿ ನೋಡಿರಿ. ಈ ರೀತಿ ರೆಡಿ ಮಾಡಿ ಗಂಟು ಹಾಕಿ ಇಟ್ಕೊಂಡೀನಿ. ಇಲ್ಲೇ ಸ್ಟಾರ್ಟಿಂಗಲ್ಲೇ ಇಲ್ಲಿ ಲಾಕ್ ಮಾಡಿರ್ತೀವಲ್ರಿ ಫಸ್ಟಿಗೆ, ಅದೇ ಲಾಕ್ ಒಳಗನೆ ಲಾಕ್ ಮಾಡಿರಿ. ಅಲ್ಲೇ ಅದ್ರ ಪಕ್ಕನೇ ಇನ್ನೊಂದು ಲಾಕ್ ಮಾಡ್ತೀನಿ. ನೋಡಿರಿ ಲಾಕ್ ಮಾಡಿ ಈ 5 ಚೈನ್ ಒಳಗೆ ಇಲ್ಲಿ ಲಾಕ್ ಮಾಡಿದ್ದೀವಲ್ರಿ ಅಲ್ಲೇ ಇನ್ನೂ 2 ಟೈಮ್ಸ್ ಲಾಕ್ ಮಾಡ್ತೀನಿ. ಒಂದು ಲಾಕ್ ಹಾಕಿ ಒಂದು ಸಿಂಗಲ್ ಕ್ರೋಶ ಹಾಕಿದ್ದೀವಲ್ರಿ ಅಲ್ಲೇ 2 ಲಾಕ್ ಮಾಡ್ತೀನಿ. ನೋಡಿರಿ ಈ ರೀತಿ 2 ಟೈಮ್ಸ್ ಲಾಕ್ ಮಾಡೀನಿ. ಈಗ ಈ ದಾರನ ಸ್ವಲ್ಪ ಮೇಲೆ ತೆಗೆದು ಇಲ್ಲಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತೀನಿ ರೀ. ನೋಡಿ ಈ ರೀತಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಇಲ್ಲೇ ಕಂಬ ಹಾಕಿರ್ತೀವಲ್ರಿ, ಕಂಬದ ಮೇಲ್ಗಡೆ ಒಂದು ಹೋಲ್ ಇರ್ತೈತಲ್ಲ, ಈ ಹೋಲ್ ಒಳಗೆ ಹೋಗಿ ಲಾಕ್ ಮಾಡ್ತೀನಿ. ನೋಡಿರಿ ಈ ರೀತಿ ಲಾಕ್ ಮಾಡ್ತೀನಿ. ಮತ್ತೆ ದಾರಾನ ಮೇಲೆ ತೆಗೆದು ಮತ್ತೊಂದು ಬೀಡ್ ಆ್ಯಡ್ ಮಾಡ್ತೀನಿ. ನೋಡಿರಿ ಈ ರೀತಿ ಬೀಡ್ ಆ್ಯಡ್ ಮಾಡಿ ಮತ್ತೆ ಆ ಕಂಬದ ಪಕ್ಕನ ಮೇಲ್ಗಡೆ ಒಂದು ಹೋಲ್ ಇರುತ್ತಲ್ರಿ ಅಲ್ಲಿ ಹೋಗಿ ಮತ್ತೆ ಈ ರೀತಿ ಲಾಕ್ ಮಾಡ್ತೀನಿ. ಮತ್ತೆ ದಾರಾನ ಮೇಲೆ ತೆಗೆದು ಮತ್ತೆ ಲಾಕ್ ಮಾಡಿ ಮತ್ತೊಂದು ಬೀಡ್ ಆ್ಯಡ್ ಮಾಡ್ತೀನಿ. ನೋಡಿರಿ ಈ ರೀತಿ 4 ಬೀಡ್ಸ್ ಹಾಕೀನಿ. ಈಗ 4 ಬೀಡ್ಸ್ ಹಾಕಿ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿ ಇಲ್ಲಿ ಒಂದು ಹೋಲ್, ಈ ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಿಗೆ ಲಾಕ್ ಮಾಡ್ತೀನಿ. ನೆಕ್ಸ್ಟ್ ಹೋಲಿಗೆ ಲಾಕ್ ಮಾಡಿರಿ. ಇಲ್ಲಿ ಕುಚ್ಚು ಬರ್ತೈತೆ ರೀ. ಇಲ್ಲೇನು 2 ಚೈನ್ ಹಾಕಿ ಸ್ವಲ್ಪ ಗ್ಯಾಪ್ ಬಿಟ್ಟಿವಲ್ರಿ, ಇಲ್ಲಿ ಕುಚ್ಚು ಬರ್ತೈತಿ. ಮತ್ತೆ ದಾರಾನ ಮೇಲೆ ತೆಗೆದು ಮತ್ತೆ ಬೀಡ್ ಆ್ಯಡ್ ಮಾಡ್ತೀನಿ. ಅಂದರೆ ಒಂದು ಆರ್ಚಿಗೆ 8 ಬೀಡ್ಸ್ ಬರ್ತಾವ್ರಿ.
ನೀವು ಸುಜನಲ್ಲಿ ಒಮ್ಮೆ 2 ಅಥವಾ 3 ಬೀಡ್ಸ್ ಹಾಕ್ಕೊಂಡು ಹಾಕ್ಬೋದು, ಫಾಸ್ಟಾಗಿ ಆಗ್ತೈತಿ. ನೋಡಿರಿ ಈ ರೀತಿ ಆರ್ಚ್ ಬರ್ತೈತಿ. ಇಲ್ಲಿ ಕುಚ್ಚು ಬರ್ತೈತಿ ರೀ. ಇಲ್ಲಿ 2 ಚೈನ್ ಹಾಕಿನಲ್ರಿ, ನಿಮಗೆ ಇದಿಷ್ಟರೊಳಗೆ ಕುಚ್ಚು ಕಟ್ಟಕ್ಕೆ ಆಗೋದಿಲ್ಲ ಅಂದರೆ 3 ಚೈನ್ ಕೂಡ ಹಾಕೋಬೋದು ರೀ. ಇದು ಇಲ್ಲಿ ನೆಕ್ಸ್ಟ್ ಇದ್ರ ಪಕ್ಕನ ಮತ್ತೊಂದು ಲಾಕ್ ಮಾಡ್ತೀನಿ, ಅಂದರೆ ಸಿಂಗಲ್ ಕ್ರೋಶ ಹಾಕ್ತೀನಿ. ನೋಡಿರಿ ಸಿಂಗಲ್ ಕ್ರೋಶ ಹಾಕಿ ಮತ್ತೆ ಇಲ್ಲಿ 5 ಚೈನ್ ಒಳಗೆ ಲಾಕ್ ಮಾಡಿರ್ತೀವಲ್ರಿ, ಇಲ್ಲಿ ಮತ್ತೆ ಒಂದು ಸರ್ತಿ ಸಿಂಗಲ್ ಕ್ರೋಶ. ನೋಡಿರಿ ಈ ರೀತಿ ಸಿಂಗಲ್ ಕ್ರೋಶ ಮಾಡಿ ಮತ್ತೆ ಈ ರೀತಿ ದಾರಾನ ಮೇಲೆ ತೆಗೆದು ಮತ್ತೆ ಬೀಡ್ ಆ್ಯಡ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಈ ರೀತಿ ಆರ್ಚ್ ಬರ್ತಾವೆ. ಇಲ್ಲೇ ಮಿಡ್ಲಲ್ಲಿ ಕುಚ್ಚು ಕಟ್ಟಬೇಕು ರೀ. ಇಲ್ಲಿ 127 ದಾರ ತೊಗೊಂಡು ಕುಚ್ಚು ಕಟ್ಟಬೇಕು. ನೋಡಿರಿ ಈ ರೀತಿ ನೀಟಾಗಿ ಬರ್ತೈತೆ ರೀ. ನೀವು ಟ್ರೈ ಮಾಡಿರಿ. ಇದನ್ನ ನೆಕ್ಸ್ಟ್ ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬಂದೈತಿ ಡಿಸೈನ್ ಅಂತ. ಇಲ್ಲಿ ನೋಡಿರಿ 127 ದಾರ ತೊಗೊಂಡು ಈ ರೀತಿ ಕುಚ್ಚು ಕಟ್ಟೀನಿ. ನೋಡಿರಿ ಯಾವ ರೀತಿ ಬಂದೈತಿ. ಸಿಂಪಲ್ ಐತ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದ್ಸಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.